ಪಾಕಿಸ್ತಾನದಲ್ಲಿ ಮತ್ತೆ ಲಾಕ್ಡೌನ್. ಏಪ್ರಿಲ್ 4ರಿಂದ ಸ್ಮಾರ್ಟ್ ಲಾಕ್ಡೌನ್ ಇದು. ಯುದ್ಧದ ಕಾರಣದಿಂದ ಇಂಧನ ಪೂರೈಕೆಯಲ್ಲಿ ವ್ಯತ್ಯಾಸವಾಗ್ತಿರೋದು ಗೊತ್ತೇ ಇದೆ. ಈ ಕಾರಣದಿಂದ ಪಾಕಿಸ್ತಾನದಲ್ಲಿ ಮತ್ತೆ ಲಾಕ್ಡೌನ್. ಏಪ್ರಿಲ್ 4ರಿಂದ ಸ್ಮಾರ್ಟ್ ಲಾಕ್ಡೌನ್. ಯುದ್ಧದ ಕಾರಣಕ್ಕೆ ಇಂಧನ ಕೊರತೆಯ ಬಿಕ್ಕಟ್ಟು ಉಂಟಾಗಿದೆ. ಆರ್ಥಿಕ ಉಳಿತಾಯದ ದೃಷ್ಟಿಯಿಂದ ಲಾಕ್ಡೌನ್ ಪ್ಲಾನ್ ಅಂತೆ. ಇನ್ನು ವೀಕೆಂಡ್ ಲಾಕ್ಡೌನ್ಗೆ ಮುಂದಾಗಿದೆ ಪಾಕ್ ದೇಶಾದ್ಯಂತ ಲಾಕ್ಡೌನ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರಗಳಿಂದ ತೀವ್ರ ವಿರೋಧವೂ ಕೂಡ ಇದೆ. ಹೀಗಾಗಿ ಲಾಕ್ಡೌನ್ಗೆ ಪಾಕ್ ಸರ್ಕಾರ ಹಿಂದೇಟು ಹಾಕ್ತಿದೆ. ಸದ್ಯ ಯಾವುದೇ ಶಟ್ ಡೌನ್ ಇಲ್ಲ ಅಂತ ಪಾಕ್ ತೇಪೆ ಹಚ್ತಾ ಇದೆ. ಆದರೆ ಲಾಕ್ಡೌನ್ ಮಾಡಬೇಕು ಅನ್ನುವಂತಹ ಯೋಚನೆ ಪ್ಲಾನ್ ಕೂಡ ಒಂದು ಕಡೆ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಮತ್ತೆ ಲಾಕ್ಡೌನ್ ಅನ್ನಲಾಗ್ತಾ ಇದೆ. ಏಪ್ರಿಲ್ 4ರಿಂದ ಸ್ಮಾರ್ಟ್ ಲಾಕ್ಡೌನ್ ಅಂತೆ. ಯುದ್ಧದ ಕಾರಣಕ್ಕೆ ಇಂಧನ ಬಿಕ್ಕಟ್ಟು ಉಂಟಾಗಿರುವಂಥದ್ದು, ಇಂಧನದ ಕೊರತೆ ಇದೆ ಎಲ್ಲ ಕಡೆಯಲ್ಲೂ. ಆರ್ಥಿಕ ಉಳಿತಾಯದ ದೃಷ್ಟಿಯಿಂದ ಈಗ ಲಾಕ್ಡೌನ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ವೀಕೆಂಡ್ ಲಾಕ್ಡೌನ್ಗೆ ಮುಂದಾಗಿದೆ ಪಾಕ್. ವೀಕೆಂಡ್ ಮಾತ್ರ ಲಾಕ್ಡೌನ್ ಇರುತ್ತೆ ಅನ್ನುವಂಥ ಪ್ಲಾನ್ ಇದೆ. ಆದರೆ ದೇಶಾದ್ಯಂತ ಈ ಲಾಕ್ಡೌನ್ ಪ್ಲಾನ್ಗೆ ರಾಜ್ಯ ಸರ್ಕಾರಗಳಿಂದ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಲಾಕ್ಡೌನ್ಗೆ ಪಾಕ್ ಸರ್ಕಾರವೂ ಕೂಡ ಹಿಂದೇಟು ಹಾಕ್ತಿರುವಂಥದ್ದು. ಸದ್ಯ ಯಾವುದೇ ಶಟ್ ಡೌನ್ ಇಲ್ಲ ಅಂತ ಪಾಕ್ ತೇಪೆ ಹಚ್ತಾ ಇದೆ. ವೀಕೆಂಡ್ ಲಾಕ್ಡೌನ್ ಅಂದ್ರೆ ಯಥಾ ಪ್ರಕಾರ ಅಲ್ಲಿ ಶನಿವಾರ ಭಾನುವಾರ ಮಾರ್ಕೆಟ್ ಬಂದಿರುತ್ತೆ. ಸಾರಿಗೆ ವ್ಯವಸ್ಥೆ ಅದರ ಮೇಲೆ ನಿರ್ಬಂಧ ಹಾಕಲಾಗುತ್ತೆ. ಇನ್ನು ಮದುವೆ ಮತ್ತು ಬಹಿರಂಗ ಸಭೆಗಳ ಮೇಲೆ ಈ ನಿರ್ಬಂಧ ಇರುತ್ತೆ. ಶನಿವಾರ ಭಾನುವಾರ ಮಾರ್ಕೆಟ್ ಬಂದಿರುತ್ತೆ. ಮದುವೆ ಬಹಿರಂಗ ಸಭೆಗಳ ಮೇಲೆ ನಿರ್ಬಂಧ, ಸಾರಿಗೆ ವ್ಯವಸ್ಥೆಯ ಮೇಲೆ ಕೂಡ ನಿರ್ಬಂಧ ಇರುತ್ತೆ. ವಾಹನ ಸಂಚಾರದಲ್ಲಿ ಸರಿ ಬೆಸ ಪದ್ಧತಿಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ತುರ್ತು ಸಂದರ್ಭದಲ್ಲಷ್ಟೇ ಹೊರಗೆ ಬಂದು ಸಂಚಾರ ಮಾಡಬೇಕು ಅನ್ನುವಂಥದ್ದು. ಲಾಕ್ಡೌನ್ ನಲ್ಲಿ ಹಿಂದೆ ಯಾವ ರೀತಿ ಪರಿಸ್ಥಿತಿ ಉಂಟಾಗಿತ್ತು ಕೊರೋನಾ ಸಂದರ್ಭದಲ್ಲಿ, ಅದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಹೆಚ್ಚು ಕಮ್ಮಿ. ಯಾಕೆಂದ್ರೆ ಸುಮ್ಮನೆ ಯಾರು ಬಂದು ಹೊರಗೆ ಅಡ್ಡಾಡುವಂತಿಲ್ಲ, ಓಡಾಟವಿರಲ್ಲ, ವಾಹನ ಸಂಚಾರವಿರಲ್ಲ. ಇನ್ನು ವಾಹನ ಸಂಚಾರದಲ್ಲೂ ಕೂಡ ಸರಿ ಬೇಸ ಪದ್ಧತಿಯನ್ನು ಅಳವಡಿಸಬೇಕಾಗತ್ತೆ. ಇನ್ನು ಸಾರಿಗೆ ವ್ಯವಸ್ಥೆ ಏನಿದೆ ಇದರ ಮೇಲೂ ಕೂಡ ನಿರ್ಬಂಧವನ್ನ ಹೇರ್ತಾರೆ. ಮತ್ತು ಸಾರ್ವಜನಿಕವಾಗಿ ನಡೆಯುವಂತಹ ಮದುವೆ, ಬಹಿರಂಗ ಸಭೆ, ಸಮಾರಂಭ ಇತ್ಯಾದಿಗಳ ಮೇಲೂ ಕೂಡ ಈ ನಿರ್ಬಂಧ ಇರುತ್ತೆ. ಶನಿವಾರ ಭಾನುವಾರ ಮಾರ್ಕೆಟ್ಗಳು ಬಂದಾಗಿರುತ್ತೆ. ಇದೆಲ್ಲವೂ ಕೂಡ ಪಾಕ್ ಸರ್ಕಾರ ಲಾಕ್ಡೌನ್ಗೆ ಬೇಕಾದಂತಹ ತಯಾರಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಆದ್ರೆ ಅಲ್ಲಿನ ರಾಜ್ಯ ಸರ್ಕಾರಗಳಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆರ್ಥಿಕ ಉಳಿತಾಯದ ದೃಷ್ಟಿಯಿಂದ ಪಾಕ್ ಲಾಕ್ಡೌನ್ ಅನ್ನುವಂಥದ್ದು ಕೇಳಿ ಬರ್ತಿದ್ರು ಕೂಡ ಅಲ್ಲಿನ ರಾಜ್ಯ ಸರ್ಕಾರಗಳೇ ಇದನ್ನ ತೀವ್ರವಾಗಿ ವಿರೋಧಿಸ್ತಿವೆ. ಹೀಗಾಗಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡೋದಕ್ಕೆ ಪಾಕ್ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಇಲ್ಲ ಸದ್ಯಕ್ಕೆ ಯಾವುದೇ ಶಟ್ ಡೌನ್ ಇರಲ್ಲ ಅಂತ ಪಾಕ್ ತೇಪೆ ಹಚ್ತಾ ಇದೆ. ಆದ್ರೆ ಏಪ್ರಿಲ್ 4ರಿಂದ ಸ್ಮಾರ್ಟ್ ಲಾಕ್ಡೌನ್ ಅನ್ನುವಂಥದ್ದು ಸುದ್ದಿಯಲ್ಲಿತ್ತು. ಹಾಗಾಗಿ ಲಾಕ್ಡೌನ್ ಅವಶ್ಯಕತೆ ಇದೆ. ಯಾಕೆಂದ್ರೆ ಒಂದು ಆರ್ಥಿಕ ದೃಷ್ಟಿ, ಮತ್ತೊಂದು ಬಿಕ್ಕಟ್ಟು ಏನು ಉಂಟಾಗಿದೆ ತೈಲ ಕಾರಣದಿಂದ, ಇದೆಲ್ಲಕ್ಕೂ ಕೂಡ ಲಾಕ್ಡೌನ್ ಅಂತ ಇದ್ದಾರೆ ಪಾಕಿಸ್ತಾನದಲ್ಲಿ.